ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳಿದ್ದಾನೆ ಸ್ನೇಹಿತ ಅಷ್ಟೇ. ಇದೇ ಕಾರಣಕ್ಕೆ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೊಹರಂ ಹಬ್ಬದ ಸಂಭ್ರಮದಲ್ಲೇ ಇದ್ದಂತ ಈ ಗ್ರಾಮದಲ್ಲಿ ನೆತ್ತರು ಹರಿದಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾರ್ಟಿ ಕೊಡಿಸು ಅಂತ ಹೇಳಿರುವಂತಹ ವಿಚಾರಕ್ಕೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಪಾರ್ಟಿ ಕೊಡಿಸುವ ವಿಚಾರಕ್ಕೆ ಶುರುವಾಗಿರುವಂತಹ ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ ನೋಡಿ. ವಣ್ಣೂರ ಗ್ರಾಮದ ಹಣಮಂತಪ್ಪ ಇಟಗಿ ಕೊಲೆಯಾಗಿರುವಂತಹ ದುರ್ದೈವಿ. ಗೆಳೆಯ ವಿಶ್ವನಾಥ್ ಪೂಜೇರಿಯೇ ಹಣಮಂತನನ್ನ ಕೊಲೆಗೈದಿರುವಂತಹ ಪಾಪಿ. ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಗೆಳೆಯನಿಗೆ ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳಿದ್ದಾನಷ್ಟೇ. ಇದೇ ವಿಚಾರವಾಗಿ ಕಿರಿಕಾಗಿದೆ, ಗಲಾಟೆ ಆಗಿದೆ. ಅದಾದ ನಂತರ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮೊಹರಂ ಹಬ್ಬದ ಸಂಭ್ರಮದಲ್ಲಿ ಇದ್ದಂತಹ ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈಗ ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಬಹಳ ಆತ್ಮೀಯತೆಯಿಂದ ಗಂಡು ಮಗು ಹುಟ್ಟಿದ್ದಕ್ಕೆ ವಿಶ್ವನಾಥ್ ಬಳಿ ಪಾರ್ಟಿಯನ್ನ ಕೇಳಿರ್ತಾನೆ ಹಣಮಂತಪ್ಪ. ಮಧ್ಯದ ಅಮಲಿನಲ್ಲಿ ಗ್ರಾಮದ ಕಟ್ಟೆಯಲ್ಲಿ ಕುಳಿತು ಹರಟೆಯಲ್ಲಿ ತೊಡಗಿದ್ರು ಇಬ್ಬರು ಕೂಡ. ಇದೇ ವಿಚಾರವಾಗಿ ಅಲ್ಲೇ ಗಲಾಟೆ ಶುರುವಾಗುತ್ತೆ. ಪಾರ್ಟಿ ವಿಚಾರವಾಗಿ ಇಬ್ಬರ ಮಧ್ಯೆ ಉಂಟಾಗಿರುವಂತಹ ಈ ಕಿರಿಕ್ ಕೆಲ ಹೊತ್ತು ಗಲಾಟೆ ವೇಳೆ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಇಬ್ರು ಕೂಡ ಕಿತ್ತಾಡ್ತಾ ಇದ್ರು. ಅದಾದ ನಂತರ ಇದೇ ವೇಳೆ ವಿಶ್ವನಾಥ್ ಕಣ್ಣಿಗೆ ರಭಸವಾಗಿ ತಾಗಿರುವಂತಹ ಹಣಮಂತಪ್ಪ ಬೆರಳು. ಇದೇ ಸಿಟ್ಟಿಗೆ ಗಲಾಟೆ ಜಾಸ್ತಿ ಆಗಿದೆ. ಅದಾದ ನಂತರ ಕಲ್ಲೆತ್ಕೊಂಡು ಕಲ್ಲಿನಿಂದ ಹಣಮಂತ ತಲೆಗೆ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವ ಕಾರಣಕ್ಕೆ ಸ್ಥಳದಲ್ಲೇ ಕುಸಿದು ಮೃತಪಟ್ಟಿದ್ದಾನೆ ಈ ವ್ಯಕ್ತಿ ಕೂಡ. ಹಾಗಾಗಿ ಹಣಮಂತ ಕುಸಿದು ಬೀಳ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತು ವಿಶ್ವನಾಥ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕೆಲವೇ ಗಂಟೆಗಳಲ್ಲಿ ಆರೋಪಿ ವಿಶ್ವನಾಥನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಪಾರ್ಟಿ ಕೇಳಿದ ವಿಚಾರಕ್ಕೆ ಮಾತ್ರ ಇಲ್ಲಿ ಕೊಲೆ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಆಕ್ಚುಲಿ ಕಾರಣ ಇದೇನಾ ಅಥವಾ ಬೇರೆ ಏನಾದ್ರೂ ಆಗಿತ್ತಾ? ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಖಂಡಿತವಾಗ್ಲು ಏನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ ಒಂದು ರೀತಿಯಾಗಿ ಏನು ಪಾರ್ಟಿಗೆ ನಡೆದಿರ್ತಕ್ಕಂಥ ಗಲಾಟೆ ವಿಕೋಪಕ್ಕೆ ತಿರುಗಿ ಈಗ ಕೊಲೆ ಆಗಿರ್ತಕ್ಕಂಥದ್ದು. ಸದ್ಯ ಏನು ಹನುಮಂತ ಮತ್ತು ವಿಶ್ವನಾಥ್ ಇಬ್ರು ಕೂಡ ಗೆಳೆಯರೇ ಆಗಿರ್ತಾರೆ. ಆದ್ರೆ ಏನು ವಿಶ್ವನಾಥನವನಿಗೆ ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ಬಳಿಕ ಏನು ಹನುಮಂತ ಮತ್ತು ಏನು ವಿಶ್ವನಾಥ ಏನು ಮೊರಂ ಇರುತ್ತೆ, ಆ ಸಂದರ್ಭದಲ್ಲಿ ಇಬ್ರು ಕೂಡ ಹೊರಗಡೆ ಬಂದ ಸಂದರ್ಭದಲ್ಲಿ ಕಟ್ಟೆ ಮೇಲೆ ಕೂತ ಸಂದರ್ಭದಲ್ಲಿ ಏನು ಇಬ್ಬರ ನಡುಕು ಕೂಡ ಏನು ಹನುಮಂತ ಅನ್ನುವಂತ ವ್ಯಕ್ತಿ ವಿಶ್ವನಾಥಗೆ ನೀನು ಅಂದ್ರೆ ಗಂಡು ಮಗಿದೆ ಪಾರ್ಟಿಯನ್ನ ಕೊಡ್ತ ಅಂತ ಹೇಳಿ ಕೇಳ್ತಾನೆ. ಅದೇ ಏನು ಒಂದು ವಿಷಯವನ್ನ ಇಟ್ಕೊಂಡು ಹಂಗೆ ಮಾತಿಗೆ ಮಾತು ಬೆಳೆದು ಅದು ವಿಕೋಪಕ್ಕೆ ಹೋಗುತ್ತೆ. ಅದಾದ ಬಳಿಕ ಏನು ಈ ಹನುಮಂತ ಅನ್ನುವಂತ ಏನು ವ್ಯಕ್ತಿ ಇರ್ತಾನೆ ತನ್ನ ಬೆರಳಿನಿಂದ ಏನು ವಿಶ್ವನಾಥ ಕಣ್ಣಿಗೆ ಗಂಭೀರವಾಗಿ ಅಂದ್ರೆ ಗಾಯವಾಗುವ ರೀತಿಯಲ್ಲಿ ಏನು ಬೆರಳು ತಾಗುತ್ತೆ. ಅದಾದ ಬಳಿಕ ಸಿಟ್ಟಿನಿಂದ ವಿಶ್ವನಾಥ ಏನ್ ಅಲ್ಲೇ ಬಾಜುಯಲ್ಲಿ ಇರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಏನು ಈ ಹನುಮಂತನ ತಲೆಗೆ ಹಾಕಿದ ವೇಳೆ ಅದು ತೀವ್ರ ರಕ್ತಸ್ರಾವದಿಂದ ಹನುಮಂತ ಅಲ್ಲೇ ಸಾವನ್ನಪ್ತಾನೆ. ಅದಾದ ಬಳಿಕ ಏನ್ ವಿಶ್ವನಾಥ್ ಅಲ್ಲಿಂದ ಕಾಲ್ ಕಿತ್ತಿರ್ತಾನೆ. ಆದ್ರೆ ಏನು ನೇಸರ್ಗಿ ಪೊಲೀಸರು ಏನು ಕೆಲವೇ ಗಂಟೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಶ್ವನಾಥನ್ ಕೂಡ ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಇವರಿಬ್ಬರು ಕೂಡ ಮೊದಲಿನಿಂದನೂ ಸ್ನೇಹಿತರಾಗಿರ್ತಾರೆ. ಆದ್ರೆ ಕೆಲವು ಯಾವುದೇ ಒಂದು ಪಾರ್ಟಿಯ ಅಂದ್ರೆ ಸಣ್ಣ ವಿಚಾರವನ್ನು ಇಟ್ಟುಕೊಂಡು ಅಂದ್ರೆ ತಮ್ಮ ಕೋಪವನ್ನು ಕೈಯಲ್ಲಿ ಕೊಟ್ಟಿದ್ರಿಂದ ಈಗ ಹನುಮಂತ್ ಕೂಡ ಈಗ ಬಲಿಯಾಗಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕೂಡ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಆದ್ರೆ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಈಗ ಒಂದ್ ರೀತಿಯಾಗಿ ಅನಾಥ ಆಗಿರ್ತಕ್ಕಂಥದ್ದು. ಏನು ಮನೆಯನ್ನ ಸಾಕ್ತಾ ಇರ್ತಕ್ಕಂಥ ಹನುಮಂತನೇ ಈಗ ಕೊಲೆ ಆಗಿದ್ರಿಂದ ಎಲ್ಲೋ ಒಂದ್ ರೀತಿಯಾಗಿ ಆ ಕುಟುಂಬ ಕೂಡ ಈಗ ಒಂದ್ ರೀತಿಯಾಗಿ ದುಃಖದಲ್ಲಿ ಇರ್ತಕ್ಕಂಥದ್ದು. ಅದಲ್ಲದೆ ಈಗ ಕುಟುಂಬ ಸಂಪೂರ್ಣವಾಗಿ ಅಂದ್ರೆ ಅವ್ರಿಗೆ ದುಡ್ದು ಹಾಕ್ಲಿಕ್ಕೆ ಯಾರು ಇಲ್ಲ, ಈಗ ಒಂದ್ ರೀತಿ ಅನಾಥ ಆಗಿದೆ ಅಂತಾನು ಹೇಳ್ಬೋದು ರೋಶಿನಿ. ಮಂಜುನಾಥ್, ಈಗ ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿಸಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಹೇಳಿದ್ದಾನೆ ಈತ? ಏನಾದ್ರೂ ಬಾಯ್ಬಿಟ್ಟಿದಾನ ಅಂತ? ಕಾರಣ ಏನು ಅಂತ? ಖಂಡಿತವಾಗ್ಲೂ ರೋಷನ್, ಇಲ್ಲಿ ಇರ್ತಕ್ಕಂಥದ ಕಾರಣ ಅದೇ ಒಂದೇ ವಿಚಾರವನ್ನು ಇಟ್ಕೊಂಡು ಏನು ವಿಶ್ವನಾಥಿಗೆ ಏನು ಮಗು ಆಗಿರುತ್ತೆ ಪಾರ್ಟಿಯನ್ನ ನಾನು ಕೇಳಿರ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಮಾತು ಬೆಳೆದು ಅಂದ್ರೆ ಕಣ್ಣಿನಲ್ಲಿ ಏಕೈಕೆ ಅಂದ್ರೆ ಹನುಮಂತನ ಬೆರಳು ಏನು ವಿಶ್ವನಾಥ ಕಣ್ಣಿಗೆ ತಾಗುತ್ತೆ. ಆ ಸಿಟ್ಟಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ಹೇಳಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂಥದ್ದು. ಸದ್ಯದಲ್ಲಿ ಯಾವುದೇ ರೀತಿಯಾದಂತಹ ಹಳಿ ವೈಷಮ್ಯ ಆಗಿರ್ಬೋದು ಮತ್ತೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಗಲಾಟೆ ಇಬ್ಬರ ನಡಿಕೆ ಇಲ್ಲ ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಏನೇ ಇರ್ಲಿ ಆದ್ರೆ ಸಿಟ್ಟಿನಲ್ಲಿ ತನ್ನ ಬುದ್ಧಿಯನ್ನು ಕೊಟ್ಟಿದ್ರಿಂದ ಈಗ ಈ ಹನುಮಂತ ಅನ್ನುವಂತ ಏನ್ ವ್ಯಕ್ತಿ ಕೊಲೆ ಆಗಿರೋದ್ರಿಂದ ಆ ಕುಟುಂಬ ಕೂಡ ಈಗ ಬೀದಿಗೆ ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ರೀತಿಯಾಗಿ ಸಮಾಜದಲ್ಲಿ ಅಂದ್ರೆ ಇದೊಂದು ರೀತಿ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಅಲ್ಲಿರ್ತಕ್ಕಂಥ ಏನು ಜನರು ಕೂಡ ಹೇಳ್ತಾ ಇರತಕ್ಕಂಥದ್ದು ಈ ಹಿಂದೆ ಕೂಡ ಯಾವುದೇ ಆಗಿರ್ಬೋದು ಇವರಿಬ್ಬರು ಗಲಾಟೆ ಆಗಿರ್ಬೋದು ಏನು ಇಬ್ರು ಕೂಡ ಏನು ಗೆಳೆತನ ಇದ್ರು ಆದ್ರೆ ಏನು ಏಕೈಕಿ ಸಿಟ್ಟಿನಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಈಗ ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಹೇಳಿರ್ತಕ್ಕಂಥದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ ಅವ್ ಸಾಯ್ತಾನ ಅನ್ನೋದು ನನಗೆ ಕನ್ಮೆನ್ಸ್ನಾಗ ಗೊತ್ತಾಗ್ಲಿಲ್ಲ. ದೋಸ್ತರಿನ ಬ್ಯಾಲ್ ಹೋಗಿ ಇನ್ನು ಮನೆ ಅನಾಹುತ ಮಾಡ್ಕೊಂಡು ಕುಂತ ಯಾರಿನ ಬ್ಯಾಲು ನನ್ನ ಮಗ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವಂದು. ನನ್ನ 4 ವರ್ಷದಿಂದ ನನ್ನ ಕಾಲ ಕೈಯ ಹೋಗ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊಂತ ನನಗೆ ಊಟ ಹಾಕೋಂತ ನನಗೆ ಅಡುಗೆ ಮಾಡಿ ಕೂಳ ಹಾಕೋಂತ ನನ್ನಂತೆಲ್ಲ ನನ್ನ ಮಗಲ್ಲಾಗ ಇರ್ತಿದ್ದ ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗವತ್ತು. ನಾ ಎಲ್ಲಿ ತರಲಿ ನನ್ನ ಮಗನನ್ನ? ಏನು ಮಾಡ್ತಿದ್ದೆ ಮಗ? ಹುಡುಗ ಏನು ಕೊಲೆ ಮಾಡಿದಲ್ಲ ಅವ್ರಿಗೆ ನಿಮ್ಮ ಹುಡುಗ ಏನು ಮೊದಲು ನಾಲ್ಕು ಗಲಾಟೆ ಇತ್ತ? ಏನೂ ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರು ಅಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗ ಓಣ್ಯಾನಾರ ಬೈ ಎಲ್ಲಾರು ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು ಎಲ್ಲ ಪೇಷಂಟ್ ಆರೈಕೆ ಮಾಡಕ್ಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡೆ ನನಗೆಲ್ಲ ಕೆಲಸ ಅಂತಿದ್ದ. ಬಿಟ್ಟು ಬಂದಿದ್ದ ಕೆಲಸ. ನಿಮಗೆ ಯಾವಾಗ ಗೊತ್ತಾಯ್ತಮ್ಮ ನಿಮ್ಗೆ ಆಗಿದೆ ಅಂತೇಳಿ? ನನಗೆ ನಮಗೆ ರೀ ಅದು ರಾತ್ರಿ 10ರಿಂದ 11 ಗಂಟೆ ಒಳಗಾದ್ರೆ ನಾನು ಮಲ್ಕೊಂಡಿದ್ದೆ ಇಲ್ಲೇ. ಹಿಂದೆ ನಮಗೆ ಇದು ಏನೂ ಗೊತ್ತಿಲ್ಲ. ಆದ್ರೆ ಇದು ಪೊಲೀಸರು ಬಂದು ಎಬ್ಬಿಸಾಗ ಹೋಗಿ ಹೆಂಗೆ ಅಂತ ಕೇಳಿ. ಮೊದಲು ಏನಾದ್ರು ಜಗಳ? ಮೊದಲು ಏನಿಲ್ಲ ರೀ, ಬೈಕ್ ತೆಸಿಂದೇನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದ್ರು. ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ. ನಿನ್ನೆ ಯಾತ್ರ ಸಲ ಜಗಳ? ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡ್ದಲ್ಲ ಅಂದನಂತ. ಅದು ಮಾತಿ ಏನಾಯ್ತು ಏನೋ ಕಲ್ಲೇ ಹೊಡೆದು. ಇಲ್ಲ ಪಾರ್ಟಿ ಕೊಡಂತ ಏನು?